ನಮಸ್ಕಾರ. ನಾನು ಜ್ಯೋತಿಷಿ ಶ್ರೀನಿವಾಸ ಮಠ. ಕರ್ಕಾಟಕ ರಾಶಿಗೆ ಇದೇ ಜೂನ್ 2ನೇ ತಾರೀಕು ಗುರುಗ್ರಹ ಪ್ರವೇಶ ಮಾಡುತ್ತೆ. ಅಲ್ಲಿಂದ ಹೆಚ್ಚು ಕಡಿಮೆ ಮುಂದಿನ 1 ವರ್ಷಗಳ ಕಾಲ ಕರ್ಕಾಟಕ ಹಾಗೂ ಸಿಂಹ ರಾಶಿಯಲ್ಲಿ ಗುರು ಸಂಚಾರ ಇರುತ್ತೆ. ಈ ಸಂದರ್ಭದಲ್ಲಿ ತುಲಾ ರಾಶಿಯವರ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ನೋಡಿ, ಈ ತುಲಾ ರಾಶಿಯವರಿಗೆ 3 ಮತ್ತು 6ನೇ ಮನೆಯ ಅಧಿಪತಿ ಗುರುಗ್ರಹ ಆಗುತ್ತೆ. ಹೀಗೆ 3 ಮತ್ತು 6ನೇ ಮನೆಯ ಅಧಿಪತಿಯಾದ ಗುರುಗ್ರಹ ಈ ತುಲಾರಾಶಿಯವರಿಗೆ 10 ಹಾಗೂ 11ನೇ ಮನೆಯಲ್ಲಿ ಸಂಚಾರ ಮಾಡುತ್ತೆ. ಅಂದರೆ ಈ ಜೂನ್ನಿಂದ ಅಕ್ಟೋಬರ್ 31ರವರೆಗೂ, ಆ ನಂತರ ಜನವರಿ 25ರ ಮೇಲೆ ಮುಂದಿನ ಜೂನ್ವರೆಗೂ 10ನೇ ಮನೆಯಲ್ಲೂ, ಆ ನಂತರ ಅಂದರೆ ನವೆಂಬರ್ನಿಂದ ಜನವರಿ 25ನೇ ತಾರೀಕುವರೆಗೂ 11ನೇ ಮನೆಯಲ್ಲಿ ಗುರುಗ್ರಹ ಸಂಚಾರ ಮಾಡುತ್ತೆ. ಈ 10ನೇ ಮನೆಯಲ್ಲಿ ಗುರುಗ್ರಹ ಸಂಚಾರ ಮಾಡುವಾಗ ನಿಮ್ಮ ಉದ್ಯೋಗ ಜೀವನದ ಕಡೆ ಗಮನ ಕೊಡಿ, ನಿಮ್ಮ ಪ್ರೊಫೆಷನಲ್ ಲೈಫ್ ಬಗ್ಗೆ ಗಮನ ಕೊಡಿ. ನೀವು ಯಾರಿಗೆ ಎಮೋಷನಲಿ ತುಂಬ ಕನೆಕ್ಟ್ ಆಗಿದ್ದೀರಿ ಅಂಥವರ ಜೊತೆಗಿನ ಸಂಬಂಧವನ್ನು ಕಾಪಾಡಿಕೊಳ್ಳೋ ಕಡೆ ಗಮನವನ್ನು ಕೊಡಿ. ನೀವು ಇಷ್ಟು ಸಮಯ ಯಾವುದನ್ನು ರಹಸ್ಯ ಅಂತ ಕಾಪಾಡ್ಕೊಂಡು ಬಂದಿರ್ತೀರೋ ಅದು ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಮುಖ್ಯವಾಗಿ ನಿಮ್ಮ ಇಮೇಜಿಗೆ ಸ್ವಲ್ಪ ಡ್ಯಾಮೇಜ್ ಆಗುವ ಸಾಧ್ಯತೆಗಳಿರುತ್ತೆ. ಇದು ಗಂಡಸರು ಹಾಗೂ ಹೆಂಗಸರು ಇಬ್ಬರಿಗೂ ಅನ್ವಯ ಆಗುತ್ತೆ. ಅಂದರೆ ನೀವು ಇಷ್ಟು ಸಮಯ ಯಾವುದನ್ನು ರಹಸ್ಯ ಅಂತ ಕಾಪಾಡ್ಕೊಂಡು ಬಂದಿದ್ದೀರಿ ಅದೆಲ್ರಿಗೂ ಗೊತ್ತಾಗಿ ನಿಮ್ಗೆ ಮುಜುಗರ ಆಗೋದು ಆ ಥರ ಆಗುತ್ತೆ. ಅದೇ ಸಂದರ್ಭದಲ್ಲಿ ಉದ್ಯೋಗ ಸ್ಥಳದಲ್ಲಿ ನಿಮಗೇನಾದರೂ ನೀವು ಬಡ್ತಿ ಅಂದರೆ ಪ್ರಮೋಷನ್ನು ಅಥವಾ ಸ್ಯಾಲ್ರಿ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಈ ಸಲ ಅದು ಆಗುವ ಸಾಧ್ಯತೆಗಳಿವೆ. ಜೊತೆಗೆ ಹೊಸದಾಗಿ ಕೆರಿಯರ್ ಶುರು ಮಾಡಬೇಕು ಅಂಥವ್ರಿಗೂ ಕೂಡ ಇದು ಬಹಳ ಒಳ್ಳೆಯ ಸಮಯ. ಇನ್ನು ಸಿಂಹರಾಶಿಯಲ್ಲಿ ಗುರು ಸಂಚಾರ ಮಾಡುವ ಸಂದರ್ಭ ನಿಮಗೆ ಬಹಳ 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 ಒಳ್ಳೆಯ ಸಮಯ. ಯಾಕೆಂದರೆ ನಿಮಗೆ ಲಾಭಸ್ಥಾನದಲ್ಲಿ ಗುರುಗ್ರಹ ಸಂಚಾರ ಮಾಡ್ತಾ ಇದೆ. ಅಂದರೆ ಯಾರು ವ್ಯಾಪಾರವನ್ನು ಮಾಡ್ತಾ ಇದ್ದೀರಿ, ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅಂಥವ್ರಿಗೆ ಇದು ಬಹಳ ಒಳ್ಳೆಯ ಸಮಯ. ನವೆಂಬರ್, ಡಿಸೆಂಬರ್ ಹಾಗೂ ಜನವರಿ ಈ 3 ತಿಂಗಳು. ಆದರೆ ನಿಮ್ಮ ಪರ್ಸ್ನಲ್ ರಿಲೇಷನ್ಶಿಪ್ಪನ್ನು ಚೆನ್ನಾಗಿಟ್ಕೊಳ್ಳಿ. ಒಮ್ಮೆ ನಿಮ್ಮ ಜನ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳಿ. ಒಂದು ವೇಳೆ ಗುರುಗ್ರಹ ಏನಾದರೂ ನಿಮ್ಮ ಜಾತಕದಲ್ಲಿ ಒಳ್ಳೆಯ ಸ್ಥಿತಿಯಲ್ಲಿಲ್ಲ ಅಥವಾ ಗುರುಗ್ರಹ ಸ್ಥಿತಿ ಚೆನ್ನಾಗಿದೆ ಅದರ ಫಲ ದೊರೀತಾ ಇಲ್ಲ ಅಂತಾದರೆ ನೀವು ಟರ್ಕಾಯ್ಸ್ ಸ್ಟೋನ್ ಬಳಸ್ಬೋದು ಅಥವಾ ಯೆಲ್ಲೋ ಸಫೈರ್ ಕನಕಪುಷ್ಯರಾಗವನ್ನು ಬಳಸ್ಬೋದು. ಆದರೆ ಹೀಗೆ ಬಳಸೋದಕ್ಕೆ ಮುಂಚೆ ಕೂಡ ಒಂದು ಸಲ ಜ್ಯೋತಿಷಿಗಳಲ್ಲಿ ನೀವು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿ.